ಹಾಯ್ ಹೆಲೋ ನಮಸ್ಕಾರ. ನಾನಿವತ್ತು ನಮ್ಮೂರಲ್ಲಿ ನಡೆದ ಅಷ್ಟಮಿ ಸೆಲೆಬ್ರೇಷನ್ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಯೂಶ್ವಲಿ ಮಂಗಳೂರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು 2 ದಿನ ಸೆಲೆಬ್ರೇಷನ್ ಮಾಡ್ತಾರೆ. ಒಂದು ದಿನ ಜನ್ಮಾಷ್ಟಮಿ ಸೆಲೆಬ್ರೇಷನ್, ಹಾಗೆ ಅದರ ಮರುದಿನ ಮೊಸರು ಕುಡಿಕೆ ಉತ್ಸವ ಅಂತ ಆಚರಿಸಲಾಗುತ್ತದೆ. ಸೊ ಮೊಸರು ಕುಡಿಕೆ ಉತ್ಸವದೊಂದು ದೇವರ ಶೋಭಾಯಾತ್ರೆಯೂ ಇರುತ್ತೆ. ಸೊ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದೇ ದಿನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್ ಹಾಗೆ ಮೊಸರು ಕುಡಿಕೆ ಉತ್ಸವ ಎರಡೂ ನಡೀತದೆ. ಇದು ನಮ್ಮ ಮನೆ ಹತ್ತಿರ ಇರುವಂಥ ಮಂದಿರದಲ್ಲಿ ಎರಡೂ ಒಂದೇ ದಿನ ನಡೆಯುವಂಥದ್ದು. ಮಧ್ಯಾಹ್ನ ದೇವರ ಭಜನೆ ಆರತಿ ಎಲ್ಲ ನಡೆದು ಅದೇ ದಿನ ಈ ಸಂಜೆ ಹೊತ್ತಲ್ಲಿ ಮೊಸರು ಕುಡಿಕೆ ಉತ್ಸವ ಹಾಗೆ ದೇವರ ಶೋಭಾಯಾತ್ರೆಯೂ ನಡೆಯುತ್ತದೆ. ಮಧ್ಯಾಹ್ನದ ಮಂಗಳಾರತಿ ಆಗ್ತಾ ಇರುವಂಥದ್ದು. ಶ್ರೀ ಬಾಲಕೃಷ್ಣ ದೇವರಿಗೆ ಮಧ್ಯಾಹ್ನದ ಮಂಗಳಾರತಿ ಆಗ್ತಾ ಇದೆ. ಅದೇ ದಿನ ಸಂಜೆ ನೋಡಿ ಮೊಸರು ಕುಡಿಕೆ ಉತ್ಸವ ಶುರುವಾಗಿದೆ. ಈ ಮೊಸರು ಕುಡಿಕೆ ಉತ್ಸವದಲ್ಲಿ ಮಡಕೆಗಳನ್ನು ಒಡೆಯುವಂಥದ್ದು, ಒಬ್ಬರ ಹೆಗಲ ಮೇಲೆ ಒಬ್ಬರು ನಿಂತ್ಕೊಂಡು ಮಡಕೆಯನ್ನು ಒಡಿತಾರೆ. ಆ ಮಡಕೆಯೊಳಗೆ ಹೂವಿನ ದಳಗಳಿರ್ಬೋದು, ಅಥವಾ ಮಜ್ಜಿಗೆ ಇರ್ಬೋದು, ಅಥವಾ ಬಣ್ಣದ ಓಕುಳಿ ಇರ್ಬೋದು, ಈ ಥರ ಹಾಕಿ ತುಂಬಿಸಿ ಅದನ್ನು ಕ್ಲೋಸ್ ಮಾಡಿ ಕಟ್ಟಿರ್ತಾರೆ, ಹ್ಯಾಂಗ್ ಮಾಡಿರ್ತಾರೆ. ಮೇಲೆ ಜನಗಳು ಒಂದೊಂದು ತಂಡ ಇರ್ತಾರೆ. ಒಂದು ತಂಡದವರು ಒಬ್ಬರ ಹೆಗಲ ಮೇಲೆ ಒಬ್ಬರು ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡಿಕೊಂಡು ಈ ಥರ ಹತ್ತಿಕೊಂಡು ಆ ಮಡಕೆಯನ್ನು ಹೊಡೆಯುವಂಥದ್ದು. ಹಾಗೆ ಅದರಲ್ಲಿ ಕೆಲವೊಂದು ಗಿಫ್ಟ್ಗಳನ್ನು ಸಹ ಈ ಥರ ಇಲ್ಲಿ ನೋಡಿ ಎಲ್ಲೋ ಪ್ಯಾಕೆಟ್ಸ್ ಕಾಣ್ತಿದ್ದಲ್ಲ, ಅದೆಲ್ಲ ಕೆಲವು ಗಿಫ್ಟ್ಗಳನ್ನೆಲ್ಲ ಹಾಕಿ ಕವರ್ಲಿ ಹಾಕಿ ಅಲ್ಲಿ ಹ್ಯಾಂಗ್ ಮಾಡಿ ಇಟ್ಕೊಂಡಿರ್ತಾರೆ. ಅದನ್ನೆಲ್ಲ ತೆಗಿಬೇಕಲ್ಲಿ, ಎಲ್ಲ ಮಡಕೆಗಳನ್ನು ಹೊಡಿಬೇಕು. ಹಾಗೆ ಆ ಎಲ್ಲ ಕವರ್ಗಳನ್ನು ತೆಗೆದು ಅದೆಲ್ಲ ಗಿಫ್ಟನ್ನೆಲ್ಲ ಕೆಳಗಿರೋರಿಗೆ ಅವರು ಥ್ರೋ ಮಾಡ್ತಾರೆ. ಸೊ ಹಾಗೆ ಇದರಲ್ಲಿ ಒಬ್ಬರ ಮೇಲೆ ಒಬ್ಬರು ಹತ್ತುವಾಗ ಹತ್ತು ಬ್ಯಾಲೆನ್ಸಲ್ಲಿ ಇರ್ತಾರಲ್ಲ, ಒಬ್ಬರು ಬ್ಯಾಲೆನ್ಸ್ ತಪ್ಪಿದ್ರೂ ಫುಲ್ ಎಲ್ಲರೂ ಕೆಳಗೆ ಬೀಳ್ತಾರೆ. ಅವರು ಮತ್ತೆ ಪುನಃ ಎದ್ದು ಟ್ರೈ ಮಾಡ್ತಾರೆ ಆ ಥರ. ಹಾಗೆ ಅವರಿಗೆ ಕಷ್ಟ ಆಗಬೇಕು ಅಂತಲೇ ಏನೋ ಅದು ಇವರು ಟ್ರೈ ಮಾಡ್ತಿರುವ ಹಾಗೆ ಎರಡೂ ಸೈಡಿಂದ ಅವರಿಗೆ ನೀರನ್ನು ಎರಚ್ತಾರೆ, ವಾಟರ್ ಸ್ಪ್ರೇ ಮಾಡ್ತಾರೆ. ಸೊ ಹಾಗೆ ತಪ್ಪಿ ಜಾರಿ ಬಿದ್ದರೂ ಅವರು ಮತ್ತೆ ಎದ್ದು ಮತ್ತೆ ಟ್ರೈ ಮಾಡ್ತಾರೆ. ಹಾಗೆ ಎಲ್ಲ ಮಡಕೆಗಳನ್ನು ಈ ರೀತಿ ನೋಡಿ ಇದರಲ್ಲಿ ನೋಡ್ಬೋದು ನೀವು ಹೊಡಿತಾರೆ. ಹಾಗೆ ಇನ್ನೊಂದು ಮುಖ್ಯ ಆಕರ್ಷಣೆ ಅಂತ ಹೇಳಿದರೆ, ಈ ಜನ್ಮಾಷ್ಟಮಿ ಇರ್ಬೋದು ಅಥವಾ ಚೌತಿ ಯಾವುದೇ ನವರಾತ್ರಿ ಇವುಗಳಲ್ಲೆಲ್ಲ ಮುಖ್ಯ ಒಂದು ಆಕರ್ಷಣೆ ಅಂತ ಹೇಳಿದರೆ ಟ್ಯಾಬ್ಲೋಸ್. ನೋಡಿ ಇಲ್ಲಿ ಅವತ್ತೊಂದು 10-15 ಟ್ಯಾಬ್ಲೋಸ್ ಇತ್ತು ನಮ್ಮ ಊರಿನ ಅಷ್ಟಮಿ ಸೆಲೆಬ್ರೇಷನಲ್ಲಿ. ಎಲ್ಲ ಟ್ಯಾಬ್ಲೋಸು ಒಂದೊಂದು ವಿಷಯವನ್ನು, ಒಂದೊಂದು ಏನು ಹೇಳ್ಬೋದು ಸ್ಟೋರಿಯನ್ನು ಆ ಥರ ಏನು ಪ್ರತಿಬಿಂಬಿಸ್ತಾ ಇತ್ತು. ಕೆಲವೊಂದು ಪುರಾಣದ ಸ್ಟೋರಿ ಇರ್ಬೋದು, ಕೆಲವು ದೈವಗಳ ಸ್ಟೋರಿ ಇರ್ಬೋದು, ಆ ಥರ ಕೆಲವು ಸೋಲ್ಜರ್ಸ್ ಬಗ್ಗೆನೂ ಒಂದಿತ್ತು. ಆ ಥರ ಕೆಲವು ಏನಾದ್ರು ಮೆಸೇಜ್ ಥರ ಇಟ್ಕೊಂಡು ಮಾಡಿರ್ತಾರೆ ಹೆಚ್ಚಾಗಿ ಟ್ಯಾಬ್ಲೋಸ್. ಇದು ನೋಡಿ, ನೀವು ನೋಡ್ಬೋದು ನಮ್ಮ ತುಳುನಾಡಿನ ಮಂತ್ರ ದೇವತೆಯ ಬಗ್ಗೆ, ಅಂದರೆ ಒಂದು ಫ್ಯಾಮಿಲಿ ಮೇಲೆ ಒಂದು
ಕೆಟ್ಟ ಶಕ್ತಿ ಒಂದು ಪ್ರವೇಶ ಮಾಡಿ ಫ್ಯಾಮಿಲಿಗೆ ಟ್ರಬಲ್ ಮಾಡ್ತಿರೋ ಪ್ರಾಬ್ಲಮಲ್ಲಿರುವಾಗ ಆ ಫ್ಯಾಮಿಲಿಯನ್ನು ಹೇಗೆ ಮಂತ್ರದೇವತೆ ರಕ್ಷಿಸಿದ್ರು ಅಂತ ಹೇಳೋ ಒಂದು ಸ್ಟೋರಿಯನ್ನು ಇದರಲ್ಲಿ ನಾವು ಕಾಣ್ಬೋದು. ಹಾಗೆ ಇನ್ನೊಂದು ಶಬರಿಮಲೆ ಅಯ್ಯಪ್ಪನ ಟ್ಯಾಬ್ಲೋ ಅಂತಂದರೆ ಶಬರಿಮಲೆ ಅಯ್ಯಪ್ಪ ವ್ರತಧಾರಿಗಳು ಶಬರಿಮಲೆಗೆ ಹೋಗುವಾಗ ಅವರಿಗೆ ಕಾಡಲ್ಲಿ ಒಂದು ಆನೆ ಬಂದು ಅವರು ಸಂಕಷ್ಟದಲ್ಲಿರುವಾಗ ಅಯ್ಯಪ್ಪನಿಗೆ ಕರೆಯುವಾಗ ಅಯ್ಯಪ್ಪ ಬಂದು ರಕ್ಷಿಸುವಂಥದ್ದು ಅದು ನೀವು ಮುಂದೆ ನೋಡಿದ್ದೀವಿ. ಹಾಗೆ ಅದಲ್ಲದೆ ಅಯೋಧ್ಯೆ ಶ್ರೀರಾಮನ ಬಗ್ಗೆ ಒಂದಿತ್ತು, ಸೋಲ್ಜರ್ಸ್ ಬಗ್ಗೆ ಒಂದಿತ್ತು, ಹಾಗೆ ತುಂಬಾ ವಿವಿಧ ರೀತಿಯ ಟ್ಯಾಬ್ಲೋಸ್ ಇತ್ತು. ಹಾಗೆಯೇ ಇನ್ನೊಂದು ಶ್ರೀಕೃಷ್ಣ ಮತ್ತು ಸುಧಾಮರ ಬಗ್ಗೆಯೂ ಇತ್ತು, ತುಂಬ ಚೆನ್ನಾಗಿತ್ತು. ಅದೆಲ್ಲವನ್ನು ನೋಡಬೇಕಿದ್ರೆ ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೆ ವೀಕ್ಷಿಸಿ. ಕಾರಣಕರ್ತನಾದ ಹರಿಹರ ಪುತ್ರ ಅಯ್ಯಪ್ಪ ಭಕ್ತ ಜನರು 48 ದಿನ ವೃತಾಚರಣೆ ಮಾಡಿ 18 ನಿಟ್ಟಲೇನೆ ಶ್ರೀ ಅಯ್ಯಪ್ಪ ಸ್ವಾಮಿಯ ದರ್ಶನದಲ್ಲಿ ಮಕರ ಸಂಕ್ರಮಣದ ಶುಭ ದಿನದಂದು ಅಯ್ಯಪ್ಪ ಸ್ವಾಮಿಯು ಅಣ್ಣ, ನನಗೆ ನಡೆಯಲು ಸಾಧ್ಯವಾಗುತ್ತಿಲ್ಲ, ತುಂಬ ಬಾಯಾರಿಕೆ ಆಗುತ್ತಿದೆ ಅಣ್ಣ. ಅಯ್ಯಪ್ಪ, ನನಗೆ ನಡೆಯಲು ಸಾಧ್ಯವಾಗುತ್ತಿಲ್ಲ, ಇನ್ನು ಎಷ್ಟು ದೂರ ಇದೆ ಅಣ್ಣ? ಏನಾದರೂ ಇನ್ನು ನಾವು ಸ್ವಲ್ಪ ದೂರ ಹೋಗಲೇಬೇಕಲ್ಲ. ಇನ್ನು ಆ ಸ್ವಾಮಿಯ ದರ್ಶನ